ವಿವಾದಿತ ಭೂಮಿಯ ದಾಖಲೆಯನ್ನು ಸಲ್ಲಿಸಿದ್ದಾರೆ ದೂರುದಾರ ಪರ ವಕೀಲ. ಓಕೆ, ಅಂದರೆ ಆ ಬ್ಲೂ ಪ್ರಿಂಟ್ಸ್ ಎಲ್ಲ ಇತ್ತಲ್ಲ, ಅದರಲ್ಲೆಲ್ಲ ಬರೆದಿತ್ತು ಯಾವಾಗ ಜಮೀನನ್ನು ಅಕ್ವೈರ್ ಮಾಡಿಕೊಂಡ್ರು, ಯಾವ ಇಯರ್ನಲ್ಲಿ, ಯಾವಾಗ ಲೇಔಟ್ ಮಾಡಿದ್ರು ಎಲ್ಲ ಬರೆದಿರ್ತಾರೆ. ಅದನ್ನು ಈಗ ಕೋರ್ಟ್ಗೆ ಕೊಟ್ಟಿದ್ದಾರೆ. ವಿವಾದಿತ ಭೂಮಿಯ ದಾಖಲೆಯನ್ನು ವಕೀಲರು ಸಲ್ಲಿಸಿದ್ದಾರೆ. ಇದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ ಅಂದರೆ ಜಡ್ಜ್ ಅದನ್ನು ಗಮನಿಸಬೇಕು, ಏನಿದೆ ಅದರಲ್ಲಿ, ಮೂಲ ದಾಖಲಾತಿ ಏನು, ಯಾರಿಂದ ಯಾರು ಯಾವಾಗ ಖರೀದಿ ಮಾಡಿದ್ರು, ಇದೆಲ್ಲವನ್ನ ಕೂಡ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಈಗ ಜಡ್ಜ್ ಆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಬೇಕಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜ್ಯಪಾಲರ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ. ರಾಜ್ಯಪಾಲರು ಎಲ್ಲವನ್ನೂ ಪರಿಗಣಿಸಿಯೇ ನಿರ್ಧಾರ ಮಾಡಿದ್ದಾರೆ. ಅವರು ಯಾವುದೇ ಆತುರದ ನಿರ್ಧಾರವನ್ನು ಕೈಗೊಂಡಿಲ್ಲ. ಸಿಎಂ ಸೂಚನೆಯಂತೆ ನಡೆದಿರುವ ಸಂಪುಟದ ನಿರ್ಧಾರವನ್ನು ಪರಿಗಣಿಸಬೇಕು ಅಂತ ಏನಿಲ್ಲ. ಅಬ್ರಹಾಂ ದೂರಿನ ಅಂಶಗಳನ್ನು ಆಧರಿಸಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದು ಕರೆಕ್ಟು. ರಾಜ್ಯಪಾಲರು ದಾಖಲೆಗಳನ್ನು ಪರಿಶೀಲಿಸಿ ಬಳಿಕವಷ್ಟೇ ಆದೇಶ ಕೊಟ್ಟಿದ್ದಾರೆ. 6 ಪುಟಗಳ ಆದೇಶವನ್ನು ತುಷಾರ್ ಮೆಹ್ತಾ ಅವರು ಸಮರ್ಥಿಸಿಕೊಂಡಿದ್ದಾರೆ. ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟರಲ್ಲ, ಅದು 6 ಪುಟಗಳ ಆದೇಶ. ತುಷಾರ್ ಮೆಹ್ತಾ ಅವರು ಇವತ್ತು ಪ್ರತಿವಾದವನ್ನು ಮಾಡಿ 17A ಅಟ್ರಾಕ್ಟ್ ಆಗಲ್ಲ ಅಂತ ಅವರ ವಾದ. ಸೆಕ್ಷನ್ 17A ಬರೋದೇ ಇಲ್ಲ, ನೀವು ಯಾಕದನ್ನು ತರ್ತೀರಾ, ತಂದರೂ ತಪ್ಪೇನಿಲ್ಲ, ಸೆಕ್ಷನ್ 19 ಅಡಿ ಕೊಟ್ಟಿದ್ರೆ ತಪ್ಪಾಗ್ತಿತ್ತು ಅಂತ. ಆಮೇಲೆ ಸಂಪುಟ ಸಭೆಯ ನಿರ್ಣಯ, ಸಂಪುಟ ಸಭೆಯ ಮುಖ್ಯಸ್ಥರೇ ಮುಖ್ಯಮಂತ್ರಿಗಳು, ಅವ್ರು ಹಾಜರಿಲ್ಲದೆ ಇದ್ದರೂ ಅವರ ಸೂಚನೆಯಂತೆ ನಡೆದಿರುತ್ತೆ. ಇನ್ನು ವಿವಾದಿತ ಭೂಮಿಗೆ ಸಂಬಂಧಪಟ್ಟ ದಾಖಲೆಯನ್ನು ಕೋರ್ಟ್ಗೆ ಈಗಾಗಲೇ ಕೊಡಲಾಗಿದೆ, ಮಾಹಿತಿಯನ್ನು ಕೊಡಲಾಗಿದೆ. ಇವರ ಜಮೀನೇನಿತ್ತು 3 ಎಕರೆ 18 ಗುಂಟೆ, ಮತ್ತು ಅದು ಲೇಔಟ್ ಮಾಡಿದ್ದು, 3 ಅಕ್ವೈರ್ ಮಾಡಿಕೊಂಡಿದ್ದು, ಮಣಿಂದರ್ ಸಿಂಗ್ ಅವರು ಇದೆಲ್ಲದರ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದಾಖಲೆಗಳನ್ನು ಕೊಟ್ಟಿದ್ದಾರೆ ಕೋರ್ಟ್ಗೆ. ದೂರುದಾರ ಪರ ವಕೀಲ ಮಣಿಂದರ್ ಸಿಂಗ್ ಅವರ ಸಮಯ ಈಗ. ಸೊ ಇನ್ನೂ ಕೂಡ TJ ಅಬ್ರಹಾಂ ಮತ್ತು ಪ್ರದೀಪ್ ಕುಮಾರ್ ಅವರ ಆಕ್ಷೇಪಣೆಗಳು ಸಲ್ಲಿಕೆಯಾಗಿ ಅದಾದ ನಂತರ ವಾದ ಆಗಬೇಕಾಗತ್ತೆ. ನನ್ನ ಪ್ರಕಾರ ಈಗ ಮುಗಿಯಲ್ಲ, 1:30 ಮತ್ತೆ ಇದನ್ನು ಮುಂದುವರಿಸ್ತಾರೆ. ವಿವಾದಿತ ಭೂಮಿಗೆ ಸಂಬಂಧಪಟ್ಟ ದಾಖಲೆಯನ್ನು ಕೋರ್ಟ್ಗೆ ಸಲ್ಲಿಸಲಾಗಿದೆ. ಪ್ರತಿಯೊಂದಕ್ಕೂ ಕೋರ್ಟ್ ದಾಖಲೆಗಳನ್ನು ಕೇಳುತ್ತೆ. ಜನಸಾಮಾನ್ಯರು ಭೂಸ್ವಾಧೀನದಿಂದ ಬಿಡಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಶಾಲೆ ಇದ್ರೂ ಭೂಸ್ವಾಧೀನದಿಂದ ಬಿಡಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಎಷ್ಟು ಸುಲಭವಾಗಿ ಎಲ್ಲವೂ ಕೂಡ ಮುಗಿದೋಗಿದೆ. ಒತ್ತಡ ಮತ್ತು ಪ್ರಭಾವ ಬಳಸದೆ ಇವೆಲ್ಲ ಆಗುತ್ತಾ, ಅದನ್ನು ಹೇಳೋ ಪ್ರಯತ್ನ ಮಾಡಿದ್ದಾರೆ ಅವರು. ಸಿದ್ದರಾಮಯ್ಯನವರ ಪ್ರಭಾವ ಮತ್ತು ಒತ್ತಡವನ್ನು ಬಳಸದೇನೆ ಹೀಗೆಲ್ಲ ಮಾಡೋದಕ್ಕಾಗಲ್ಲ. ಈ ಕೇಸ್ನಲ್ಲಿ ಮೂಡಾದಿಂದ ಅಭಿವೃದ್ಧಿ ಆಗಿದ್ದರೂ ಕೂಡ ಮೂಡಾದವರೇ ಡೆವಲಪ್ ಮಾಡಿರೋದು ಬಿಡಿ, ಅದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರೇ ಮಾಡ್ತಾರೆ. ಅವರೇ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋದು, DC ಕನ್ವರ್ಷನ್ ಮಾಡೋದು, ಮತ್ತು ಅದನ್ನು ಲೇಔಟ್ಗಳಾಗಿ ಮಾಡೋದು, ಮಾರಾಟ ಮಾಡೋದು. ಈ ಬೆಂಗಳೂರಿನಲ್ಲಿ BDA ಹೆಂಗಿದೆ ಅಲ್ಲಿ ಹಾಗೆ ಮೂಡ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಸ್ವಾಧೀನದಿಂದ ಕೈಬಿಟ್ಟಿದ್ದಾರೆ, ಭೂಸ್ವಾಧೀನದಿಂದ ಕೈಬಿಟ್ಟಿದ್ದಾರೆ. ವಿವಾದಿತ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಬಗ್ಗೆ ಕೋರ್ಟ್ಗೆ ಮಾಹಿತಿ